ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 3 ಡೇಸ್ ಬ್ಯಾಕ್ ಅಮೆಝಾನಲ್ಲಿ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಮತ್ತು ರಿಂಗ್ ಲೈಟ್ನ ಬುಕ್ ಮಾಡಿದ್ದೆ. ಅದನ್ನು ಈಗ ನಾನು ಓಪನ್ ಮಾಡ್ತೀನಿ, ಹೇಗಿರುತ್ತೆ ಪ್ರಾಡಕ್ಟ್ ಅಂತ ನೋಡೋಣ. ಸೊ ನಿಮಗೂ ಕೂಡ ಅದು ಪ್ರೈಸ್ ಎಷ್ಟು ಹೇಗಿದೆ ಅಂತೆಲ್ಲ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ತುಂಬ ಖುಷಿ, ಎಷ್ಟಾಗುತ್ತೋ ಅಷ್ಟೇ ತುಂಬ ಕೆಲಸಗಳು ಇರುತ್ತೆ. ಎಲ್ಲ ಬೇಗ ಫಾಸ್ಟಾಗೆ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಮಲಗ್ದಾಗಾದರೂ ಮಾಡ್ಕೊಬೇಕು. ಇವಾಗ ನೋಡಿ ಅದನ್ನ ಓಪನ್ ಮಾಡ್ತಿದ್ದೀನಿ. ಪಾಪ ನಿದ್ದೆ ಬಂದಿದ್ದೆ, ಸೊ ಹಾಗಾಗಿ ಅವನ್ನ ಜೋಲಿಲಾಗಿ ತೂಗಿಸಿ ಮಲಗಿಸ್ಬಿಟ್ರೆ ನೆಕ್ಸ್ಟು ಬೇರೆ ಏನು ಕೆಲಸ ಇರೋದಿಲ್ಲ. ಸೊ ಅಜ್ಜಿ ನಾನೇ ತೂಗ್ತೀನಿ, ನೀನು ಹೋಗು ಅಂತ ಹೇಳಿದ್ರು. ಸೊ ನಾನು ರಿಟರ್ನ್ ಆದೆ. ನನಗೂ ಕೂಡ ಈಗ 37K ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಷ್ಟು ದಿನ ಆದರೂ ನಾನು ಕೂಡ ತೊಗೊಂಡಿರಲಿಲ್ಲ. ನನಗೆ ಸ್ವಲ್ಪ ಜನ ಸಜೆಸ್ಟ್ ಮಾಡಿದ್ರು, 37,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಚೆನ್ನಾಗಿ ಮಾಡಿ, ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾರೆ, ಇನ್ನೂ ಅಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು ಅಂದರೆ ಸುಮ್ಮನೆನಾ ಆಗೋದಿಲ್ಲ. ನಿಮಗೆ 37K ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡು, ಯಾಕೆ ಅಪ್ಲೋಡ್ ಮಾಡೋದಿಲ್ಲ, ಮಾಡು ಅಂತ ನನಗೂ ಕೂಡ ನನ್ನ ಫ್ಯಾಮಿಲಿಲಿ ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ತುಂಬ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಇನ್ಮೇಲೆ ನನಗೆ ಆದಷ್ಟು ರೆಗ್ಯುಲರಾಗಿ ಡೈಲಿ ವಿಡಿಯೋಸ್ ಆಗಿರ್ಬೋದು, ಇಲ್ಲ ನನ್ನ ಮಕ್ಕಳು ಇಬ್ಬರು ಬೇಬಿ ಬಾಯ್ಸ್ ಜೊತೆ ನನ್ನ ಡೇ ಹೇಗಿರುತ್ತೆ ಮತ್ತು ಪ್ರತಿಯೊಂದು ಕೂಡ ನನಗೆ ಆದಷ್ಟು ಶೇರ್ ಮಾಡ್ಕೋತೀನಿ. ತುಂಬ ವಿಡಿಯೋಸ್ ಇದೆ, ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಆಗದೆ ಇರೋ ಕಾರಣ ನಾನು ಸೈಲೆಂಟ್ ಇದ್ದೆ ಅಷ್ಟೇ. ಮತ್ತು ಪ್ರೀವಿಯಸ್ ಮನೆಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಚಿಕ್ಕದೇನೆ. ಸೊ ನೀಟಾಗಿ ಎಲ್ಲ ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಎಲ್ಲ ಮೆಸ್ಸಿ ಮಾಡ್ತಿರ್ತಾರೆ. ಎಲ್ಲ ಎತ್ತಿಡೋದು, ಇವರಿಬ್ಬರನ್ನ ನೋಡ್ಕೊಳ್ಳೋದು, ಅವನ್ನ ಸ್ಕೂಲ್ಗೆ ಕಳಿಸೋದು, ಇದರಲ್ಲೇ ಆಗೋಗ್ತಿದೆ. ಬಟ್ ಸ್ಟಿಲ್ ಅಷ್ಟರಲ್ಲೂ ಮಧ್ಯದಲ್ಲಿ ನಾನು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಇನ್ಮೇಲೆ ವಿಡಿಯೋಸ್ನ ಮಾಡೋದಕ್ಕೆ ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಸೊ ನಮ್ಮ ಅಜ್ಜಿನೇ ಆಡ್ಕೋತಾ ಇರ್ತಾರೆ, ಅಷ್ಟು ವಿಡಿಯೋಸ್ ಎಲ್ಲ ಮಾಡ್ತೀಯ, ಯಾಕೆ ಹಿಂಗೆ ಅಮೌಂಟ್ ಬಂದಿಲ್ವ ಅಂತೆಲ್ಲ. ಬಟ್ ಮಾನಿಟೈಸೇಷನ್ ಆಗಿಲ್ಲ ಅಂದಾಗ ಅಮೌಂಟ್ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ 37K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬರ್ತಿದೆ ನಿಮಗೆ ಅಂತೆಲ್ಲ ಕೇಳ್ತಿರ್ತಾರೆ. ಬಟ್ ಆಗಬೇಕು, ಇನ್ನೂ ಸ್ವಲ್ಪ ಡೇಸ್ ಆಗುತ್ತೆ ಅಂತ ಹೋಪ್ ಇದೆ. ನೋಡೋಣ, ಟ್ರೈ ಮಾಡೋಣ. ಹೋಪ್ ಫಾರ್ ದ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಇದೇ ಥರನೇ ಈಗ ನೀವು ಯಾವ ರೀತಿ ಇತ್ತು ಅನ್ನೋದು ಟ್ರೈಪಾಡ್ ಸ್ಟ್ಯಾಂಡ್ ನೋಡಿದರೆ, ಇನ್ಮೇಲೆ ಇದನ್ನೇ ಯೂಸ್ ಮಾಡಿಕೊಂಡು ನಾನು ವಿಡಿಯೋಸ್ನ ಮಾಡ್ತೀನಿ. ನಾರ್ಮಲಾಗಿ ನಂದು ಡೈಲಿ ವ್ಲಾಗ್ಸ್ ಮತ್ತು ಆಮೇಲೆ ಶಾರ್ಟ್ಸ್ ಬರೀ ಡ್ರಮ್ಸ್ದೇ ಯಾಕಾಗ್ತೀನಿ ಅಂದರೆ, ನನ್ನ ಮಗನಿಗೆ ಡ್ರಮ್ಸ್ ಅಂದರೆ ತುಂಬ ಇಷ್ಟ. ಸೊ ಡ್ರಮ್ಸ್ ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಹೊತ್ತಿಗೆ ತುಂಬ ವ್ಯೂಸ್ ಹೋಗುತ್ತೆ. ಸೊ ಹಾಗಾಗಿ ಅವ್ರದ್ದು ಕೂಡ ಇಷ್ಟಪಟ್ಟು ಡ್ರಮ್ಸ್ ಹೊಡಿತಾರೆ. ಸೊ ಹಾಗಾಗಿ ಅವ್ರದ್ದು ಹಾಕ್ತೀನಿ. ನಿಮಗೆ ಬರೀ ಡ್ರಮ್ಸ್ ವಿಡಿಯೋಸ್ ಬರ್ತಿದೆ ಅಂತೆಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಮತ್ತು ಆಮೇಲೆ ಬೇಜಾರು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾನಿಟೈಸೇಷನ್ ಆಗಿ ಆಮೇಲೆ ಲಾಂಗ್ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ನನ್ನ ಐಡಿಯಾ. ನೋಡೋಣ, ವಾಚ್ ಅವರ್ ಸ್ವಲ್ಪ ಕಂಪ್ಲೀಟ್ ಆಗಿ ಆಮೇಲೆ ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದಿದೆ, ಮಾಡ್ಕೋತೀನಿ. ಸರ್ಚ್ ಮಾಡ್ಕೊಂಡು ತಿಳ್ಕೊಳ್ಳೋದಿದೆ, ಇನ್ನೂ ತಿಳ್ಕೊತೀನಿ. ನೆಕ್ಸ್ಟ್ ಆಮೇಲೆ ಯಾರ್ಯಾರು ಯೂಟ್ಯೂಬ್ ಮಾಡೋದಕ್ಕೆ ನನಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ಯಾಮಿಲಿಲಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಹಸ್ಬೆಂಡು, ಅಜ್ಜಿ, ಅಪ್ಪ, ಅಮ್ಮ, ತಮ್ಮ, ಓಲ್ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿನೇ ನಾನು ಇಷ್ಟು ಕ್ಯಾಮ್ರಾ ಮುಂದೆ ಬಂದು ನಾನು ಮಾತಾಡೋದಕ್ಕೆ ನನಗೆ ಧೈರ್ಯ ಬರ್ತಾ ಇರೋವಂಥದ್ದು. ಇಲ್ಲ ಅಂತ ಹೇಳಿದ್ರೆ ನನಗೂ ಕೂಡ ಸ್ವಲ್ಪ ಶೈ. ಈಗ ನಮ್ಮ ಅಜ್ಜಿ ಕೂಡ ಮಲಗಿದ್ದಾರೆ, ನನ್ನ ಮಗ ಮಲಗಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಮಾತಾಡೋದಕ್ಕಿಲ್ಲ. ಅಂದರೆ ಇಷ್ಟೊತ್ತು ಮುಂಚೆನೇ ನಮ್ಮದು ಮನೆ ಕೂಡ ರೋಡ್ ಸೈಡಲ್ಲಿ ಇರೋದ್ರಿಂದ ಸ್ವಲ್ಪ ಸೌಂಡ್ಸ್ ಎಲ್ಲ ಬರ್ತಿರುತ್ತೆ, ಬೈಕ್ ಸೌಂಡು, ಮತ್ತು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇಲ್ಲಿ. ಸೊ ಹಾಗಾಗಿ ಅದು ಕೂಡ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೇ ರೋಡಲ್ಲೇ ಇರೋದ್ರಿಂದ ಸೌಂಡ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀಸನ್ಗೋಸ್ಕರ ನಾನು ಎಷ್ಟೋ ಡೇಸ್ ವಿಡಿಯೋಸ್ ಮಾಡಿರಲಿಲ್ಲ. ಈಗ ಇನ್ಮೇಲೆ ಆ ಥರ ಏನು ಅನ್ಕೋದಲ್ಲೇ ಇರೋದ್ರಲ್ಲೇ ಹೇಗಿದೆ ಅಂತ ನಾನು ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೇಗಿರುತ್ತೆ ಅಂತ. ಪಾಪ ನಮ್ಮ ಅಜ್ಜಿ ನನ್ನ ಮಗನ್ನ ಮಲಗಿಸ್ಬಿಟ್ರು ಜೋಲಿಲಿ. ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಕೂಡ. ಇವಾಗ ನೋಡಿ, ನಾನು ಆ ಟ್ರೈಪಾಡ್ ಸ್ಟ್ಯಾಂಡ್ ಬಂದಿದೆ ಅಂತ ಓಪನ್ ಮಾಡ್ತಿದ್ದಾಗ ನಾನು ಜೋಲಿಲಿ ಕೂಗ್ತಾಯಿದ್ರೆ, ಇರಲಿ ಬಾ ನಾನೇ ಕೂಗ್ತೀನಿ ಅಂತಾರೆ. ಅದೇ ಥರ ತುಂಬ ಹೆಲ್ಪ್ ಮಾಡ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗೇನಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನೀವು ಕೂಡ ನನಗೆ ಸಪೋರ್ಟ್ ಮಾಡಿದ್ರೆ ಎಷ್ಟೆಷ್ಟು ಸಾವಿರ ವ್ಯೂಸ್ ಎಲ್ಲ ಹೋಗಿ ಎಷ್ಟೆಷ್ಟು ಅಮೌಂಟ್ ಅರ್ನ್ ಮಾಡ್ತಿದ್ದಾರೆ. 37K ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನನಗೆ ಅಮೌಂಟ್ ಬಂದಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಡೈಲಿ ವಿಡಿಯೋಸ್ನು ಶೇರ್ ಮಾಡ್ಕೊತೀನಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಿಮಗೆ ಕೇಳ್ಕೊತೀನಿ. ಓಕೆನಾ? ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಮುಂಚೆ ಇದ್ದಿದ್ದ ಲೈಟ್ಗೂ ಈಗ ಇರುವಂಥ ಲೈಟ್ಗೂ ಫೇಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಲರ್ ಬಂದಾಗ ನಮಗೂ ಕೂಡ ಎಕ್ಸ್ಟ್ರಾ ಗ್ಲೋ ಅನ್ನೋದು ಸಿಗುತ್ತೆ. ಸೊ ಯೂಟ್ಯೂಬ್ಗೆ ನಾವೇನಾದ್ರು ಒಂದು ಲಾಂಗ್ ವಿಡಿಯೋ ಮಾಡ್ತಿದ್ದೀವಿ ಅಂದಾಗ
ಕ್ಲಾರಿಟಿ ಇದ್ರೇ ವಿಡಿಯೋಸು ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು ವೈರಲ್ ಆಗೋದು. ಸೊ ಹಂಗಾಗಿ ಈ ಥರ ನೀವು ಯೂಟ್ಯೂಬರ್ಸ್ ನೀವು ಸ್ಟಾರ್ಟಿಂಗ್ಗೆ ಏನಾದರೂ ಯೂಟ್ಯೂಬ್ ರನ್ ಮಾಡಬೇಕು ಅಂತ ಇದ್ದಾಗ ನೀವು ಈ ಥರ ರಿಂಗ್ ಲೈಟ್ ಮತ್ತು ಟ್ರೈಪಾಡ್ ಸ್ಟ್ಯಾಂಡ್ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಇನ್ನೂ ಬೇರೆ ಬೇರೆ ಈ ಅಮೆಝಾನ್ ಬಿಟ್ಬಿಟ್ಟು ಬೇರೆ ಫ್ಲಿಪ್ಕಾರ್ಟ್ ಎಲ್ಸ್ ಮೀಶೋ ಯಾವುದ್ರಲ್ಲಿ ಬೇಕಾದರೂ ನೀವು ಬೈ ಮಾಡ್ಬೋದು. ಅಫೋರ್ಡಬಲ್ ಪ್ರೈಸಲ್ಲೇ ನಿಮಗೆ ಸಿಗ್ತಾ ಇದೆ. ಸೊ ಸರ್ಚ್ ಮಾಡ್ಕೊಳ್ಳಿ. ನನಗೆ ಇದು 569 ಸಿಕ್ತು ಅಮೆಝಾನಲ್ಲಿ. ಸೊ ಹಾಗಾಗಿ ನನಗೆ ಇದು ಓಕೆ, ಚೆನ್ನಾಗಿದೆ, ವರ್ತ್ ಅನ್ನಿಸ್ತು. ಸೊ ಹಾಗಾಗಿ ನಾನು ರಿವ್ಯೂಸ್ ಎಲ್ಲ ನೋಡಿ ಚೆಕ್ ಮಾಡಿನೇ ತೊಗೊಂಡಿದ್ದು. ಸೊ ನನಗಿದು ಇಷ್ಟ ಆಯಿತು. ಸೊ ನಾನು ಇದನ್ನೇ ಇಟ್ಕೋತೀನಿ. ಇಫ್ ಏನಾದರೂ ನಾನು ಕಿಚನ್ಗೆ ಬೇಕಂದಾಗ ಕೂಡ ಟ್ರೈಪಾಡ್ನ ನಾನು ಅದನ್ನ ಇಳಿಸ್ಬಿಟ್ಟು ಅದಕ್ಕೂ ಕೂಡ ಯೂಸ್ ಮಾಡ್ಕೊಬೋದು. ಇಲ್ಲ 7 ಇಂಚಸ್ವರೆಗೂ ಹೈಟ್ ಇದೆಯಲ್ಲ, ಸೊ ನಾನು ನೈಟ್ಗೆ ನಾನು ಸೆಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಸೊ ನಾನು ಇದನ್ನೇ ಯೂಸ್ ಮಾಡ್ಕೊತೀನಿ. ಸೊ ಬಿಫೋರ್ ಆಫ್ಟರ್ ಲೈಟಿಂಗ್ಸ್ದು ಗೊತ್ತಾಗುತ್ತೆ ನಿಮಗೆ ಎಫೆಕ್ಟ್ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಕೊಬೋದು ನೀವು ಕೂಡ. 569ಗೆ ಸಿಗುತ್ತೆ ಅಮೆಝಾನಲ್ಲಿ. ನಿಮಗೆ ಬೇಕಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ ನಿಮಗೆ ಕಮೆಂಟಲ್ಲಿ. ಹಾಗೆಯೇ ಫಿಟ್ ಮಾಡೋದು ಕೂಡ ತುಂಬಾ ಈಸಿ, ಏನಿಲ್ಲ. ಟ್ರೈಪಾಡ್ ಸ್ಟ್ಯಾಂಡ್ ನಿಮ್ಗೆ ಎಷ್ಟು ಇಂಚಸ್ ಬೇಕೋ ಅಷ್ಟು ರೈಸ್ ಮಾಡ್ಕೊಬೋದು. ಅಂದರೆ ನೀವು ಇದು ರಿಂಗ್ ಲೈಟ್ ಏನಿದೆ ಅದನ್ನ ನೀವು ಕರೆಕ್ಟಾಗಿ ಟೈಟಾಗಿ ನೀವು ರೊಟೇಟ್ ಮಾಡಿಬಿಟ್ಟು ನೀಟಾಗಿ ಅದನ್ನ ಟೈಟ್ ಮಾಡಿಕೊಂಡು ಅದನ್ನ ಲಾಕ್ ಮಾಡಿಕೊಂಡ್ರೆ ಹೇಗೆ ಬೇಕೋ ಆಗಿರುತ್ತೆ. ಮತ್ತು ಫೋನ್ ನೀವು ಇನ್ಸರ್ಟ್ ಮಾಡೋದಕ್ಕೆ ಕೂಡ ನೀವು ನೀಟಾಗಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಿ ಅಂದಾಗ ನೀವು ಆರಿಜಾಂಟಲಾಗಿ ನೀವು ಮೊಬೈಲ್ನ ಸೆಟ್ ಮಾಡ್ಕೊಬೋದು. ಇಲ್ಲ ವರ್ಟಿಕಲಾಗಿ ಸೆಟ್ ಮಾಡಿದ್ರೆ ಶಾರ್ಟ್ಸ್ಗಾಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಾದರೆ ಇದನ್ನ ತೊಗೊಳ್ಳಿ, ಕ್ಲಾರಿಟಿ ಚೆನ್ನಾಗಿರುತ್ತೆ. ಕ್ಲಾರಿಟಿ ಚೆನ್ನಾಗಿರೋದ್ರಿಂದ ನಿಮ್ಮದು ವಿಡಿಯೋಸು ಮತ್ತು ಈ ಶಾರ್ಟ್ಸ್ ಎಲ್ಲ ವೈರಲ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ನಿಮ್ಮದು ಕ್ಲಾರಿಟಿನೇ ಇಲ್ಲ ವಿಡಿಯೋ ಅಂದಾಗ ಸ್ವಲ್ಪ ನೋಡೋರಿಗೆ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಸ್ಕಿಪ್ ಮಾಡ್ತಾರೆ. ಸೊ ಹಾಗಾಗಿ ಈ ಥರದೊಂದು ಪ್ರಾಡಕ್ಟ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಜನಗಳಿಗೆ ಚೆನ್ನಾಗಿ ರೀಚ್ ಆಗ್ತೀರಾ. ನಿಮ್ಮದು ವ್ಯೂಸ್ ಮತ್ತು ಫಾಲೋವರ್ಸ್ ಕೂಡ ಚೆನ್ನಾಗಾಗುತ್ತೆ. ಇದು ಟ್ರೈಪಾಡ್ ಸ್ಟ್ಯಾಂಡ್ ಅನಿಸುತ್ತೆ, ನೋಡೋಣ. ಇಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿದ್ದಾರೆ. ಇದು 7 ಇಂಚಸ್ ಅಪ್ ಟು 7 ಇಂಚಸ್ವರೆಗೂ ಇದನ್ನ ಹೈಟ್ ಮಾಡ್ಕೊಬೋದಂತೆ. ಎಷ್ಟು ಹೈಟ್ ಆಗುತ್ತೆ ಅಂತ ನೋಡಿ. ಈ ಥರ ಇನ್ನೂ ಹೈಟ್ ಮಾಡ್ಕೊಬೋದು ಬೇಕಂದರೆ. ನೋಡಿ ಪ್ಲೇಸ್ ಮಾಡ್ತೀನಿ ನೋಡಿ. ನೋಡಿ ಇಟ್ಟಿದ್ದೀನಿ. ನನಗಿನ್ನೂ ಹೈಟ್ ಇದೆ, ಇಷ್ಟು ಬೇಕಾಗಿಲ್ಲ ನನಗೆ, ಇಷ್ಟಿದ್ರೆ ಸಾಕು. ಅಂದರೆ ಈ ಥರ ಇಟ್ಬಿಟ್ಟು ಮಾತಾಡೋದು ಕರೆಕ್ಟಾಗಿದೆ ಕ್ಯಾಮ್ರಾ. ಇಫ್ ನಮಗೇನಾದರೂ ಚಿಕ್ಕದಾಗಿ ಬೇಕು ಅಂದಾಗ ಸ್ವಲ್ಪ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನೋಡ್ತಾ ಇದ್ದೀರಾ ಈ ಥರ ಡೌನ್ ಆಗುತ್ತೆ. ಈಗ ನೆಲದಲ್ಲಿರ್ಬೋದು. ಇಟ್ಟಾಗ ನೋಡಿ ಈ ಥರ ಪ್ಲೇಸ್ ಮಾಡಿದಾಗ ಇಷ್ಟೇ. ನಮಗೆ ಕುತ್ಕೊಂಡು ಕೂಡ ವ್ಲಾಗ್ ಮಾಡೋದಕ್ಕೆ ಇರ್ಬೋದು, ಇಲ್ಲಾಂದರೆ ಏನಾದರೂ ಕುಕ್ಕಿಂಗ್ ಏನಾದರೂ ಕಿಚನಲ್ಲಿ ಏನಾದರೂ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಹೈಟ್ ಮಾಡ್ಕೊಬೋದು. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ಎಷ್ಟು ಬೇಕಾದರೂ ಹೈಟ್ ಮಾಡ್ಕೊಬೋದು. ರಿಂಗ್ ಲೈಟ್ ಇದು ಟ್ರೈಪಾಡ್ ಸ್ಟ್ಯಾಂಡ್ಗೆ ಇದು ಫಿಕ್ಸ್ ಮಾಡ್ಕೊಬೋದು. ಪ್ಲಗ್ ಮಾಡೋಣ ನೋಡಿ, ಆನ್ ಆಗಿದೆ. ತರ್ಬೋದು ನೀವು. ಇದು ಫಸ್ಟ್ ಒಂದು ಲೈಟು 3 ಶೇಡ್ಸಲ್ಲಿ ಬರುತ್ತೆ ನೋಡಿ. ಇದು ಒಂಥರ ಕಲರ್, ಇದೊಂದು ಈ ಥರ ಚೇಂಜ್ ಆಗ್ತಿರೋದು ಕಲರ್ ಗೊತ್ತಾಗುತ್ತೆ ಅನಿಸುತ್ತೆ. ಇಲ್ಲಿ ಮೈನಸ್ ಇದೆಯಲ್ವಾ, ಸೊ ಅಲ್ಲಿ ಮೈನಸ್ ಮಾಡಿದ್ರೆ ಲೈಟ್ ಡಿಮ್ ಆಗುತ್ತೆ, ಪ್ಲಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ತೋರಿಸ್ತೀನಿ ನೋಡಿ. ಇದನ್ನು ಆ ರಿಂಗ್ ಲೈಟ್ಗೆ ಫಿಕ್ಸ್ ಮಾಡಬೇಕು, ಓಕೆನಾ? ಸೊ ಇದನ್ನು ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಜಸ್ಟ್ ಈ ಥರ ಇನ್ಸರ್ಟ್ ಮಾಡೋದು ಅಷ್ಟೇ. ನಿಮಗೆ ಈ ಥರ ಬೇಕಂದರೆ ಈ ಕಡೆ ಟರ್ನ್ ಮಾಡ್ಕೊಳ್ಳಿ, ಈ ಕಡೆ ಬೇಕಂದ್ರೆ ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಆಫ್ ಆನ್ ಮಾಡ್ಕೊಬೋದು. ಇದು ಮೈನಸ್ ಅಂತ ಇದೆಯಲ್ವಾ, ಒತ್ತಿದ್ರೆ ಲೈಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ. ಇದು ಪ್ಲಸ್ ಒತ್ತಿದಾಗ ನಿಮಗೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಲೈಟ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿತ್ತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತಿನವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ ಆಲ್.